ನನ್ನೆಲ್ಲ ಕೇಳುಗ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಗಣಪ ತನ್ನ ರೂಪದ ಗುಣವಿಶೇಷತೆಯಿಂದಲೇ ನಮಗೆ ವ್ಯಕ್ತಿತ್ವ ವಿಕಸನದ ಪಾಠಗಳನ್ನು ಹೇಳಿಕೊಡುತ್ತಾ ಬರುತ್ತಿದ್ದಾರೆ. ಮತ್ತು ಅವರು ಹೇಳುತ್ತಾರೆ, ತಮ್ಮ ಮತ್ತೊಂದು ರೂಪ ವಿಶೇಷತೆಯ ಮುಖಾಂತರ, ಅದು ಸಣ್ಣ ಬಾಯಿ ಮತ್ತು ದೊಡ್ಡ ಸೊಂಡಿಲು. ಇದರ ಅರ್ಥ ನೀವು ಪೂರ್ವದಲ್ಲೇ ಗ್ರಹಿಸಿರಿ. ಹೌದು, ಗಣಪ ಹೇಳುತ್ತಾರೆ, ನೀವು ಕಡಿಮೆ ಮಾತನಾಡಿ. ಯಾವ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಗೊಂಡಿರುತ್ತದೆಯೋ ಆ ವ್ಯಕ್ತಿ ಅರ್ಥಪೂರ್ಣವಾದ ಮಾತುಗಳನ್ನೇ ಹೆಚ್ಚಾಗಿ ಆಡುತ್ತಾನೆ ಮತ್ತು ಆ ಮಾತಿನಿಂದ ಕೇಳುಗರಿಗೆ ಮತ್ತೊಂದು ಲಾಭ ಆಗಲಿರುತ್ತದೆ. ಹೌದು, ಗಣಪ ಹೇಳುತ್ತಾನೆ, ನೀವು ಆಡುವ ಮಾತಿನಲ್ಲಿ ಅರ್ಥ ಇರಲಿ. ಕಡಿಮೆ ಮಾತನಾಡಿ ಮತ್ತು ಕೆಲಸ ಜಾಸ್ತಿ ಮಾಡಿ ಎಂದು. ಮತ್ತು ದೊಡ್ಡ ಸೊಂಡಿಲಿನ ಮುಖಾಂತರ ಗಣಪ ನಮಗೆ ಹೇಳುತ್ತಾನೆ, ನೀವು ಯಾವ ಹೊಸ ಜಾಗದ ಬಗೆಗೆ ತಿಳಿದುಕೊಂಡಿದ್ದರೆ ಒಳಿತು. ನೀವು ಯಾವ ಜಾಗವನ್ನ ಹೋಗಿ ತಲುಪಬೇಕೆಂದಿದ್ದೀರೋ ಮೊದಲು ಅದರ ಬಗ್ಗೆ ಗ್ರಹಿಸಿ, ತಿಳಿದುಕೊಳ್ಳಿ, ಶೋಧಿಸಿ, ಮತ್ತು ಆಗ ನಿಮ್ಮ ದಾರಿ ಸುಗಮಗೊಳ್ಳಲಿದೆ. ನಿಮ್ಮ ದಾರಿಯ ಬಗೆಗೆ ಯಾವುದೇ ಚಿಂತೆ ಇರುವುದಿಲ್ಲ ಮತ್ತು ಯಾವುದೇ ತೊಂದರೆಯೂ ಬಾರದು ಎಂಬುದನ್ನ ಗಣಪ ನಮಗೆ ತಿಳಿಸುತ್ತಾರೆ. ಡಿವಿಜಿಯವರ ಕಗ್ಗವೂ ಸಹಿತ ಅದನ್ನೇ ಹೇಳುತ್ತದೆ. ಬುದ್ಧಿ ಪ್ರಕಾಶದಿಂದ ಅಂತರ ಅನುಭವ ಶೋಧೆ, ಸಿದ್ಧವಾ ಶೋಧೆಯಿಂ ಸತ್ಯ ಸಂವೀಕ್ಷೆ, ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ, ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ. ಅಂದರೆ ಬುದ್ಧಿಯ ಬೆಳಗುವಿಕೆಯಿಂದ ನಾವು ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಅನುಭವಗಳನ್ನ ಶೋಧಿಸಿ ಚೊಕ್ಕಟಗೊಳಿಸಿಕೊಳ್ಳಬಹುದು. ಈ ಶೋಧಿಸುವಿಕೆಯಿಂದ ಯಥಾರ್ಥ ಸತ್ಯವನ್ನ ಚೆನ್ನಾಗಿ ಕಾಣಲು ಸಾಧ್ಯವಾಗುತ್ತದೆ. ಈ ಸಂಶೋಧಿತ ಸತ್ಯವನ್ನ ನಮ್ಮ ಜೀವನಗಳಿಗೆ ಅನ್ವಯಿಸಿಕೊಳ್ಳುವ ಪದ್ಧತಿಯೇ ಧರ್ಮ ಎಂದು. ಹೌದು, ನಮ್ಮ ಬುದ್ಧಿಯು ವಿಕಸನಗೊಳ್ಳುವುದು ಯಾವುದನ್ನೇ ಕುರಿತು ಅದರ ಬಗ್ಗೆ ಶೋಧಿಸಿ ಆ ಒಳಿತನ್ನ ಪಡೆದಾಗ ಮತ್ತು ಆ ಬುದ್ಧಿಯಿಂದ ಬಂದಂತಹ ಅನುಭವ ನಮಗೆ ಪ್ರಕಾಶಮಾನವಾಗಿ ಕಾಣಿಸುತ್ತದೆ. ನಮ್ಮ ಜೀವನವನ್ನ ಪ್ರಕಾಶಿಸಲಿದೆ. ಅದು ಪೂರ್ವಗ್ರಹಿಕೆಯಿಂದ ದೊರೆತಂತಹ ಫಲವಾಗಿರುತ್ತದೆ. ಇದನ್ನೇ ಗಣಪ ನಮಗೆ ತಿಳಿಸಿಕೊಡುತ್ತಾರೆ. ಮತ್ತಾವ ತಮ್ಮ ರೂಪ ವಿಶೇಷತೆಯಿಂದ ವ್ಯಕ್ತಿತ್ವ ವಿಕಸನದ ಪಾಠಗಳನ್ನ ಗಣಪ ನಮಗೆ ತಿಳಿಸಿಕೊಡಲಿದ್ದಾರೆ ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.